ಸಾಯಂಕಾಲ ಆದರೆ ನಾನು ಕುಡಿಯೋದಿಲ್ಲ, ಯಾರನ್ನೂ ಕುಡಿಸೋದು ಇಲ್ಲ. ನಾನು ಅಂಥವ್ರ ಜೊತೆ ನಾನು ಕುತ್ಕೊಳ್ಳೋದು ಇಲ್ಲ, ಕುಡಿಸೋದು ಇಲ್ಲ, ಕುಡಿಯೋದು ಇಲ್ಲ, ಅಂಥವ್ರ ಜೊತೆ ನಾನು ಕುತ್ಕೊಳ್ಳೋದು ಇಲ್ಲ. ಅದು ನನ್ನ ಹ್ಯಾಬಿಟ್, ನಾನು ಏನೂ ಮಾಡೋಕ್ಕಾಗೋದಿಲ್ಲ, ಹ್ಯಾಬಿಟ್ಟು. ಆಮೇಲೆ ನಾನು ಏನೇ ಮಾಡಿದ್ರು, ನಾನು ಏನೇ ಮಾಡಬೇಕು ಅಂತ ನಾನು ಓಪನ್. ನಾನು ಇವಾಗ ಏನಾದರೂ ಸಿಗರೇಟ್ ಹೊಡಿತಾರೆ ಇದ್ರೆ ಎಲ್ಲರ ಮುಂದೆನೇ ಸಿಗರೇಟ್ ಹೊಡಿತೀನಿ. ನಾನು ಬೇಕಾದ್ರೆ ನಾನು ಹೊಡಿಯಲ್ಲ ಸಿಗರೇಟ್, ನನಗೆ ಆ ಅಭ್ಯಾಸ ಇಲ್ಲ. ಎಲ್ಲಾದರೂ ನೋಡಿದ್ದೀರಾ ಸರ್? ನಾನು ಸಿಗರೇಟ್ ಹೊಡಿಯೋದಿಲ್ಲ. ನನ್ನ ಹ್ಯಾಬಿ ಏನಿದೆ ಆ ಹ್ಯಾಬಿನ ನಾನು ಓಪನ್ ಆಗಿ ಡೈರೆಕ್ಟಾಗಿ ಮಾಡ್ತೀನಿ. ಅದು ನನ್ನ ಕಲ್ತನವಾಗಿ ಏನೂ ಮಾಡೋದಿಲ್ಲ, ಓಪನ್ ಆಗಿ ಮಾಡ್ತೀನಿ. ನಾನೇನು ಮಾಡ್ತಾ ಇದ್ದೀನಿ ಇವತ್ತು ಹೇಳ್ತಾ ಇದ್ದೀನಿ, ಯಾರೇ ಆಪೋಸಿಷನ್ ಪಕ್ಷದವ್ರು ಯಾರೇ ಇರ್ಬೋದು, ಕೇಳುವಂಥದ್ದು ನಿಮ್ಮ ಜವಾಬ್ದಾರಿ. ನೀವು ನಮ್ಮನ್ನು ಕೇಳಬೇಕು, ನೀವು ನಮ್ಮನ್ನು ಎಚ್ಚರಿಸಬೇಕು. ನೀವು ನಾವೇನಾದರೂ ಮಲಗಿದ್ರೆ ನಮ್ಮನ್ನು ತಟ್ಟಿ ನೀವು ಎಪ್ಪರಿಸುವಂಥ ಕೆಲಸ ನೀವು ಆಪೋಸಿಷನ್ ಅವ್ರು ಮಾಡಿದಾಗಲೇ ನಾವು ಇಂಥದಕ್ಕೆಲ್ಲ ಮುಂದೆ ಹೋಗೋಕೆ ಆಗೋದಿಲ್ಲ ಅಂದ್ರೆ ಆಗೋದಿಲ್ಲ. ಯಾರು ಆಪೋಸಿಷನ್ ಅವ್ರು ಏನೇನು ಮಾತಾಡಿದಾರೋ ಅದನ್ನೆಲ್ಲ ನಾನು ಸ್ವಾಗತ ಮಾಡ್ತೀನಿ. ಆದರೆ ಒಂದನ್ನು ಮಾತ್ರ ನಾನು ಸ್ವಾಗತ ಮಾಡೋದಿಲ್ಲ. ಈ ಡೂಮ್ಲೈಟ್ ಸರ್ಕಲಲ್ಲಿ ಕೆಲವರು ಮಾತಾಡ್ತಾ ಇರ್ತಾರೆ, ಟೀಗಳು ಕುಡ್ಕೊಂಡು ಅಂತ ಕುತ್ಕೊಂಡು, ಅದನ್ನು ನಾನು ಸ್ವಾಗತ ಮಾಡೋದಿಲ್ಲ. ಡೂಮ್ಲೈಟ್ ಸರ್ಕಲ್ದನ್ನು ನಾನು ಸ್ವಾಗತ ಮಾಡೋದಿಲ್ಲ. ಅಲ್ಲಿ ಏನು ಅಂದರೆ ಇವತ್ತು ಮಳೆ ಬರ್ತಾ ಇದೆ ಅಂದರೆ ಮಳೆನ ಬಿಸಿಲು ಅಂತ ಹೇಳ್ತಾರೆ, ಬಿಸಿಲು ಇದು ಅಂತ ಅವ್ರು ಪ್ರೂವ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಅದನ್ನಂತೂ ನಾನು ನಂಬೋದಿಲ್ಲ, ಅದನ್ನು ದೂರ ಹಾಕ್ತೀನಿ ನಾನು. ಬೇರೆ ಯಾರ ಕೇಳಿರುವಂಥವ್ರು ನಮ್ಮ ಎಕ್ಸ್ MP ಮುನ್ಸಾಮಣ್ಣವರಾಗ್ಬೋದು, ಅದೇ ನಮ್ಮ BJP ಅಧ್ಯಕ್ಷ ಅಂತ ಚಲಪತಿ ಅವರಾಗ್ಬೋದು, ಇನ್ನು ಯಾರಿಗನ ಇವಾಗ ನಾನು ಎಕ್ಸ್ MP ಅವರಿಗೆ BJP ಚಲಪತಿ ಅವರಿಗೆ ಈ ದಾಖಲೆಗಳನ್ನೆಲ್ಲ ಅವರಿಗೆ ರಿಜಿಸ್ಟರ್ ಪೋಸ್ಟ್ ಮುಖಾಂತರ ಮುರಳಿ ಅವರು ನಮ್ಮ ಬ್ಲಾಕ್ ಅಧ್ಯಕ್ಷರು ಇಬ್ಬರು ಸೇರಿ ಕಳಿಸ್ಕೊಡ್ತಾರೆ ರಿಜಿಸ್ಟರ್ ಪೋಸ್ಟ್ ಮುಖಾಂತರ. ಆಮೇಲೆ ಇನ್ನ ಯಾರಿಗಾದ್ರೂ ಕೇಳಿದ್ರು ಅವ್ರಿಗೂ ಕಳಿಸ್ಕೊಡ್ತೀವಿ ನಾವು, ಇನ್ನಾರಾದ್ರೂ ಕೇಳಿದ್ರು ಕಳಿಸ್ಕೊಡ್ತೀವಿ ನಾವು. ಕೆಲವರು ಬೇಕಂದ್ರೆ ಬೈ ಹ್ಯಾಂಡ್ ಕೊಡಬೇಕು ಅಂದರೆ ನಾನೇ ತಗೊಂಡೋಗಿ ಬೈ ಹ್ಯಾಂಡು ಅವ್ರಿಗೆ ಕೊಟ್ಬಿಟ್ಟು ಬರ್ತೀನಿ. ಆಫೀಸಲ್ಲಿ ನಮ್ಮ ಆಫೀಸಲ್ಲಿ ಇರುತ್ತೆ, ಯಾರಿಗಾದ್ರೂ ಬೇಕಂದ್ರೆ ಅವರೊಂದು ಪತ್ರ ಬರೆದ್ರೆ ನನಗೆ ನಮ್ಮ ಆಫೀಸಿಂದ ಅವರಿಗೆ ಈ ಡಾಕ್ಯುಮೆಂಟ್ಸ್ ಎಲ್ಲ ಕಳಿಸ್ಕೊಡ್ತೀವಿ. ಇಲ್ಲ ಫೋನ್ ಮಾಡಿ ಹೇಳಿದ್ರು ನಾವೇ ಬೈ ಹ್ಯಾಂಡ್ ತೊಗೊಂಡೋಗೂ ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಇವಾಗ ನಾವು ಏನು ಇವತ್ತು ನಿಮಗೆ ಮಾಧ್ಯಮ ಮಿತ್ರರಿಗೆ ಏನು ನಾವು ಹೇಳಿದ್ದೀವಿ, ಇದು ಸತ್ಯವನ್ನೇ ಹೇಳಿದ್ದೇವೆ. ಇದರಲ್ಲಿ ಯಾವುದೇ ಸುಳ್ಳು ಮಾಹಿತಿ 1% ಕೂಡ ಸುಳ್ಳು ಮಾಹಿತಿ ಇರೋದಿಲ್ಲ ಅಂತ ನಾನು ನಿಮ್ಮ ಮುಂದೆ ಪ್ರಮಾಣ ಮಾಡಿ ಹೇಳಕ್ಕೆ ಇಷ್ಟಪಟ್ಟಿದ್ದೇನೆ. ಆಮೇಲೆ